ಗಾಯ್ಸ್, ನಾನು ಸಂಚಿತ್. ನಮ್ಮ ಮಮ್ಮಿ ನನಗೋಸ್ಕರ ಚಪಾತಿ ಮಾಡ್ತಾ ಇದ್ದಾಳೆ ನೋಡಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ವರ್ಣ ಗೌರಿ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ನೋಡಿ ವಾಕಿಂಗ್ ಬಂದಿದ್ದೀವಿ. ವೆದರ್ ಎಲ್ಲ ಹೇಗಿದೆ ನೋಡಿ. ತಣ್ಣ ಗಾಳಿ ಬೀಸ್ತಾ ಇದೆ. ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ಬೆಳಗ್ಗೆ ಊಟಕ್ಕೆ ಚಪಾತಿ ಪಲ್ಯ ಮಾಡಿದ್ರಾಯ್ತು ಅಂತ ಹೀರೆಕಾಯಿ ಮತ್ತು ಈರುಳ್ಳಿನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ನಾವು ಹೀರೆಕಾಯಲ್ಲಿ 2-3 ಥರ ಪಲ್ಯ ಮಾಡ್ತೀವಿ. ಇವತ್ತು ಚಿಕ್ಕದಾಗಿ ಹೆಚ್ಚಿರೋ ಹೀರೆಕಾಯಿ ಪಲ್ಯನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಈರುಳ್ಳಿ ಹಾಕಿ ಕೂಡ ಮಾಡ್ಬೋದು, ಅದ್ರ ಬದಲಿಗೆ ಬೆಳ್ಳುಳ್ಳಿ ಕೂಡ ಹಾಕಿ ಮಾಡ್ಬೋದು. ನಾನು ಈರುಳ್ಳಿ ಹಾಕಿ ಮಾಡ್ತಾ ಇದ್ದೀನಿ. ಎರಡೂ ಕೂಡ ಅಷ್ಟೇ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕಿದರೂ ಚೆನ್ನಾಗಿರುತ್ತೆ, ಬೆಳ್ಳುಳ್ಳಿ ಹಾಕಿದರೂ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಷ್ಟೇ. ನೋಡಿ, ಇವಾಗ ಮೊದಲಿಗೆ ಎಣ್ಣೆ ಹಾಕ್ತಾ ಇದ್ದೀನಿ. 1-2 ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆ ಕಾಯ್ದಿದೆ, ಸಾಸಿವೆ ಜೀರಿಗೆನ ಹಾಕ್ತಾ ಇದ್ದೀನಿ. ನೋಡಿ, ಚಿಟಪಟ ಅಂತ ಇದೆ ಇವಾಗ ಸಾಸಿವೆ ಜೀರಿಗೆ. ಇವಾಗ ಈರುಳ್ಳಿ ಆಮೇಲೆ ಹೀರೆಕಾಯಿ, ನಾನು ಕರಿಬೇವು ಕೂಡ ಅದರಲ್ಲೇ ಕೊಯ್ದು ಹಾಕಿದ್ದೆ, ಹಾಗಾಗಿ ಅದನ್ನು ಸೇರಿಸಿ ಹಾಕ್ತಾ ಇದ್ದೀನಿ. ಎಲ್ಲ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ, ಪೂರ್ತಿ ಎಣ್ಣೆ ಎಲ್ಲ ಹೀರೆಕಾಯಿಗೆ ಮತ್ತು ಈರುಳ್ಳಿನ ಇಟ್ಕೋಬೇಕು. ಆ ಥರ ಫುಲ್ ಎಲ್ಲ ಮಿಕ್ಸ್ ಮಾಡಿ, ಉಪ್ಪು ಹಾಕಿದ್ರಾಯ್ತು ಅಂತ ಉಪ್ಪು ತೊಗೊಂಡೆ. ನೋಡಿ, ಎಣ್ಣೆ ಎಲ್ಲ ಚೆಲ್ಬಿಡ್ತು. ನೋಡಿ ಎಷ್ಟು ಎಣ್ಣೆ ಚೆಲ್ಲಿದ್ದೀನಿ. ಉಪ್ಪನ್ನ ತಗೊಳ್ಳೋಣ ಅಂತ ಹೋಗಿ ಕೈ ಮಿಸ್ ಆಯಿತು, ಒಂಚೂರು ತಾಗ್ತು, ಅದಕ್ಕಷ್ಟೇ ಎಲ್ಲ ಎಣ್ಣೆ ಕೆಳಗಡೆ ಎಲ್ಲ ಬಿದ್ದೋಯ್ತು. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಮತ್ತು ಹೀರೆಕಾಯಿನ ಮಿಕ್ಸ್ ಮಾಡಿ ಒಂದ್ಸರಿ ಚೆನ್ನಾಗಿ. ಇಷ್ಟು ಎಣ್ಣೆ ಚೆಲ್ಲಿದ್ದಕ್ಕೆ ಅವ್ರ ಅಪ್ಪಾಜಿನೇ ಏನೋ ಅಂತ ಇಲ್ಲ, ಆದರೆ ನನ್ನ ಮಗ, ಅಮ್ಮ ಎಷ್ಟು ಎಣ್ಣೆ ಚೆಲ್ಲಿದೆಯಾ ನೋಡು, ವೀಡಿಯೋ ಮಾಡೋ ನೆಪದಲ್ಲಿ ಇಷ್ಟಿಷ್ಟು ಎಣ್ಣೆ ಚೆಲ್ಲಿದ್ರೆ ಹೆಂಗೆ, ಎಣ್ಣೆ ರೇಟ್ ಏನು ಕಮ್ಮಿ ಐತೇನೋ ಅಂತೇಳಿ ಹೇಳ್ತಾ ಇದ್ದಾನೆ ನೋಡಿ. ಬೇಕು ಅಂತ ನಾನೇನು ಚೆಲ್ಲಿಲ್ಲ ಬಿಡಿ, ಕೈ ಮಿಸ್ ಆಗಿ ಸ್ವಲ್ಪ ಚೆಲ್ತು ಎಣ್ಣೆ, ಏನೂ ಮಾಡೋಕ್ಕಾಗಲ್ಲ. ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿ 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಬೇಯಿಸಿ. ನೋಡಿ, ಮಾಡಿದ್ದುಣ್ಣೋ ಮಾರಾಯ ಅಂದಂಗೆ ಎಣ್ಣೆ ಚೆಲ್ಲಿದ್ದೀನಿ. ಅದನ್ನೆಲ್ಲ ನಾನೇ ಕ್ಲೀನ್ ಮಾಡಬೇಕು. ಅದರಲ್ಲಿ ಎಣ್ಣೆ ಜಿಡ್ಡಂತೂ ಹೋಗಲ್ಲ. ಒಂದು ಸಾರಿ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡು ಆಮೇಲೆ ಸೋಪೆಲ್ಲ ಹಾಕಿ ತೊಳಿಬೇಕು. ಇವಾಗ ಫಸ್ಟು ಅಡುಗೆ ಮಾಡಬೇಕು. ನನ್ನ ಮಗ ಸ್ಕೂಲಿಗೆ ಹೋಗ್ತಾನೆ, ಇಲ್ಲ ಅಂದರೆ ಇದೆಲ್ಲ ಕ್ಲೀನ್ ಮಾಡ್ತಾ ಕುಂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ. ಅಡುಗೆ ಮಾಡಬೇಕು ಇವಾಗ ಹೆಂಗೂ. ಎಲ್ಲ ಅಡುಗೆ ಆದಮೇಲೆ ನೀಟಾಗಿ ಸೋಪೆಲ್ಲ ಹಾಕಿ ತೊಳಿತೀನಿ. ನಾನು ಗ್ಯಾಸ್ ಮೇಲೆ ಅಷ್ಟೇ ಚೆಲ್ಲಿರೋದು, ಕೆಳಗಡೆ ಒಂದು ಸ್ವಲ್ಪ ಸಿಡಿದಿದೆ ಏನೋ ಅಂದ್ಕೊಂಡಿದ್ದೀನಿ. ಆದರೆ ಕೆಳಗಡೆ ಫುಲ್ ಜಾಸ್ತಿ ಎಣ್ಣೆ ಚೆಲ್ಬಿಟ್ಟಿದೆ ನೋಡಿ. ಒಂದು ಬಟ್ಟೆ ಫುಲ್ ಎಣ್ಣೆನೇ ಆಗೋಯ್ತು. ಎಣ್ಣೆ ಚೆಲ್ಲಿರೋ ಗಡಿಬಿಡಿಯಲ್ಲಿ ಪಲ್ಯ ಯಾವ ಥರ ಮಾಡ್ತಾಯಿದ್ದೀನೋ, ಉಪ್ಪು ಎಷ್ಟು ಹಾಕಿದ್ನೋ ಗೊತ್ತಾಗಲಿಲ್ಲ. ನೀವಂತೂ ಕರೆಕ್ಟಾಗಿ ಹಾಕಿ ಮಾಡಿ. ಇವಾಗ 1-2 ನಿಮಿಷ ಪೂರ್ತಿಯಾಗಿ ಬೆಂದಿದೆ ಇದು. ಇದಕ್ಕೆ ಶೇಂಗದ ಪುಡಿನ ಹಾಕ್ತಾಯಿದ್ದೀನಿ 1-2 ಸ್ಪೂನು. ಆಮೇಲೆ 1 ಸ್ಪೂನ್ ಎಳ್ಳು ಪುಡಿ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಇದ್ದರೆ ಹಾಕ್ಬೋದು ಮನೆಯಲ್ಲಿ, ಇಲ್ಲ ಅಂದರೆ ಇಲ್ಲ. ನಾನು ಎಲ್ಲ ಅಡುಗೆಗೂ ಹಾಕೋದ್ರಿಂದ ಹಾಕ್ತಾಯಿದ್ದೀನಿ. ಆಮೇಲೆ ಅರಿಶಿನ ಪುಡಿನ ಹಾಕಿದ್ದೀನಿ. ಅಚ್ಚ ಖಾರದ ಪುಡಿ, ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅಚ್ಚ ಖಾರದ ಪುಡಿ ಬದಲಿಗೆ
ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಪೇಸ್ಟ್ ಮಾಡಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಯಾವುದೇ ಮಸಾಲೆನ ಯೂಸ್ ಮಾಡ್ತಾ ಇಲ್ಲ. ನೀವು ಮನೆಯಲ್ಲಿ ಮಸಾಲೆ ಇದ್ದರೆ ಮಸಾಲೆನೂ ಹಾಕ್ಕೋಬೋದು. ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಪೂರ್ತಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿದರೆ ಆಯಿತು. ನೋಡಿ, ಎಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಎಲ್ಲ ಹೊಂದ್ಕೊಂಡಿರಬೇಕು. ಈ ಥರ ಆದರೆ ಹೀರೆಕಾಯಿ ಪಲ್ಯ ರೆಡಿ. ಪಲ್ಯ ಅಂತೂ ರೆಡಿ ಮಾಡಿದೆ. ಹಿಟ್ಟನ್ನು ಚಪಾತಿ ಹಿಟ್ಟು ಮೊದಲೇ ಕಲಸಿಟ್ಟಿದ್ದೆ, ಹಾಗಾಗಿ ಚಪಾತಿ ಮಾಡ್ತಾಯಿದ್ದೀನಿ. ಈ ಪಲ್ಯ ಚಪಾತಿಗೆ, ಆಮೇಲೆ ರೊಟ್ಟಿಗೆ, ಇವನ್ ದೋಸೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಚಪಾತಿ ಮಾಡೋದನ್ನು ವೀಡಿಯೋ ಮಾಡಿಕೊಡೋ ಅಂಥೇಳಿ ನನ್ನ ಮಗನಿಗೆ ಹೇಳಿದರೆ, ನನ್ನ ಮಗ ನಾನು ವೀಡಿಯೋ ಮಾಡ್ತೀನಿ ಇರಮ್ಮ ಅಂಥೇಳಿ ಅವನು ವೀಡಿಯೋ ಮಾಡ್ತಾಯಿದ್ದಾನೆ. ನೋಡಿ ಹೇಗೆ ಮಾಡಿದ್ದಾನೆ. ಹಾಯ್ ಗಾಯ್ಸ್, ನಾನು ಸಂಚಿತ್. ನಮ್ಮ ಮಮ್ಮಿ ನನಗೋಸ್ಕರ ಚಪಾತಿ ಮಾಡ್ತಾಯಿದ್ದಾಳೆ ನೋಡಿ. ನನಗೆ ಸ್ಕೂಲಿಗೆ ಟೈಮ್ ಆಗ್ತಾ ಇದೆ, ಅದಕ್ಕೆ ಬೇಗ ಬೇಗ ಮಾಡ್ತಾ ಇದ್ದಾಳೆ. ವಿಡಿಯೋ ಮಾಡ್ತೀನಿ ಅನ್ನೋದಕ್ಕೆ ಒಡೆ ಹೋಗಿದ್ದಾರೆ, ಈಗ ಬಂದರು ನೋಡಿ. ನೋಡಿ ಯಾವ ಥರ ವೀಡಿಯೋ ಮಾಡ್ತಾನೆ. ಅವನಿಗೆ ಡ್ರಾಯಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ. ಅದೆಲ್ಲ ಯಾವಾಗಲೂ ಹೋಮ್ವರ್ಕ್ ಎಲ್ಲ ಮುಗಿದ ತಕ್ಷಣ ಡ್ರಾಯಿಂಗ್ ಮಾಡ್ತಾ ಕುಂತಿರ್ತಾನೆ. ಡ್ರಾಯಿಂಗ್ ಮಾಡೋದನ್ನು ವೀಡಿಯೋ ಮಾಡಮ್ಮ, ಯೂಟ್ಯೂಬಿಗೆ ಹಾಕಮ್ಮ ಅಂತ ಹೇಳ್ತಾ ಇರ್ತಾನೆ. ವೀಡಿಯೋ ಮಾಡೋದಂದರೆ ಅದಕ್ಕೆ ಅವನಿಗೆ ತುಂಬ ಇಷ್ಟ. ಅವ್ರ ಕಾಕನೂ ಕೂಡ ವೀಡಿಯೋದಲ್ಲಿ ತೊಗೊತಾ ಇದ್ದಾನೆ. ಅವ್ನ ವೀಡಿಯೋದಲ್ಲಿ ನಾನು ಬರಲ್ಲ ಅಂದರೂ ಕೂಡ ಹೊರಗಡೆ ಹೋಗ್ಬಿಟ್ಟು ತೋರಿಸ್ತಾ ಇದ್ದಾನೆ. ಫೈನಲಿ ಚಪಾತಿ ಪಲ್ಯ, ಆಮೇಲೆ ಆ ಕಡೆ ಹಗಸೆ ಖಾರ, ಶೇಂಗಾದ ಪುಡಿ, ತುಪ್ಪ ಹಾಕ್ಕೊಂಡಿದ್ದೀನಿ ಸೈಡ್ಗೆ. ಎಷ್ಟೇ ಥರ ಪಲ್ಯ ಮಾಡಿದರೂ ಸೈಡ್ ಮಾತ್ರ ನಮಗೆ ಖಾರ, ತುಪ್ಪ, ಹುಣ್ಸೆ ಖಾರ ಅಂತೂ ಇರಲೇಬೇಕು. ಈ ಥರ ಚಟ್ನಿ ಪುಡಿ ಎಲ್ಲ ಹಾಕ್ಕೊಂಡು ತಿಂದರೆ ಒಂದು ತಿಂತಾ ಇದ್ದರೆ ಚಪಾತಿ, ಆಮೇಲೆ ಎಷ್ಟು ಚಪಾತಿ ತಿಂದಿದ್ದೀವಿ ಅಂತ ಗೊತ್ತೇ ಆಗಲ್ಲ. ನೀವು ಒಂದು ಸರಿ ಮನೆಯಲ್ಲಿ ಮಿಸ್ ಮಾಡದೆ ಟ್ರೈ ಮಾಡಿ. ಇವತ್ತಿನ ದಿನ ಹೀಗಿತ್ತು. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.